ಡಿಫ್ರೆಂಟ್ ಸ್ಪೀಡ್ ಲೆವೆಲ್ಸ್ ಇದು. ಓಕೆ, ಸೈಕಲ್ ಗಳ ಜೊತೆ ಈ ಒಂದು ಟಾಯ್ ಕಾರ್ ಕೂಡ ಇಟ್ಟಿದ್ದಾರೆ. 10,000, 15,000, 20,000, 30,000 ಯಾವ ರೇಂಜ್ ಅಲ್ಲಿ ಸೈಕಲ್ಸ್ ಬೇಕು ನಮ್ಮ ಹತ್ರ ಎಲ್ಲ. ಅರ್ಧ ಪೆಡಲ್ ಮಾಡ್ತೀನಿ. ಓಕೆ, ಎಷ್ಟೊತ್ತವರೆಗೂ ತಿರುಗುತ್ತೆ ನೋಡಿ. ನಿಮ್ದು ಓಡೋಮೀಟರ್ ನೋಡಬಹುದು, ಎಷ್ಟು ಚಾರ್ಜ್ ಆಗಿದೆ ಅದು ನೋಡಿ. ಓಕೆ, ರೆಡಿ ಆಯ್ತು ಅಷ್ಟೇ. 2 ಫಿಂಗರ್ಸ್ ಅಲ್ಲೇ ಲಿಫ್ಟ್ ಮಾಡ್ತಿದ್ದೀರಾ? ಎಕ್ಸಾಕ್ಟ್ಲಿ. ಎಕ್ಸ್ಪೀರಿಯನ್ಸ್ ಸೆಂಟರ್ ಅಂತ ಹೇಳ್ತೀನಿ. ಯಾಕೆ ಎಕ್ಸ್ಪೀರಿಯನ್ಸ್ ಸೆಂಟರ್ ಅಂದ್ರೆ ನಿಮ್ಗೆ ನೀವು ನೋಡಬಹುದು ಎವ್ರಿ ಕ್ಯಾಟಗರಿಯಲ್ಲಿ ನಿಮ್ಗೆ ಮಲ್ಟಿಪಲ್ ಆಪ್ಷನ್ಸ್ ಇದೆ. ನಮಸ್ತೆ ಗುರುಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಗೆ ಇವತ್ತು ಈ ಒಂದು ವಿಡಿಯೋದಲ್ಲಿ ಯೂನಿಕ್ ಎಲೆಕ್ಟ್ರಿಕ್ ಸೈಕಲ್ ಶಾಪ್ಗೆ ವಿಸಿಟ್ ಮಾಡಿದ್ದೀನಿ. ಈ ಒಂದು ಎಲೆಕ್ಟ್ರಿಕ್ ಸೈಕಲ್ ಶಾಪ್ ಅಲ್ಲಿ ಅಡ್ವಾನ್ಸ್ಡ್ ಎಲೆಕ್ಟ್ರಿಕ್ ಸೈಕಲ್ಸ್ ನ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು. ಜೊತೆಗೆ ತುಂಬಾನೇ ವೇಟ್ಲೆಸ್ ಇರುವಂತಹ ಸೈಕಲ್ಸ್ ಕೂಡ ಅವೈಲೇಬಲ್ ಇದೆ. ನೀವೇನಾದ್ರೂ ವೇಟ್ ಲೂಸ್ ಮಾಡ್ತಾ ಇದ್ದೀರಾ, ವೇಟ್ ಗೇನ್ ಮಾಡ್ತಾ ಇದ್ದೀರಾ ಅಂತಾದ್ರೆ ಅದಕ್ಕೂ ಕೂಡ ಇಲ್ಲಿ ಅವೈಲೇಬಿಲಿಟಿ ಇದೆ. ಸೊ ವಿತೌಟ್ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಮಸ್ತೆ ವೈ. ಓಕೆ ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಸೈಯದ್ ಇಬ್ರಾಹಿಂ. ಓಕೆ ಸರ್, ನಿಮ್ಮ ಶಾಪ್ ಹೆಸರು ಮತ್ತೆ ನಿಮ್ಮ ಶಾಪ್ ಎಲ್ಲಿ ಬರುತ್ತೆ ಅಂತ ನಮ್ಮ ವ್ಯೂವರ್ಸ್ ಹೇಳಿದ್ರೆ ಅವ್ರಿಗೂ ಕೂಡ ಯೂಸ್ ಆಗುತ್ತೆ. ಸೊ ನಮ್ ಸ್ಟೋರ್ ಇರೋದು ಭಾರತ್ ಸೈಕಲ್ ಹಬ್, ಯಲಹಂಕ ನ್ಯೂ ಟೌನ್ ಮೇನ್ ರೋಡ್ ಅಲ್ಲಿ ಬರುತ್ತೆ. ಓಕೆ, ಇಲ್ಲಿ ನಿಮ್ಗೆ 7 ಲ್ಯಾಂಡ್ ಮಾರ್ಕ್ಸ್ ಇದೆ. ನೀವು ಅಕ್ರಾಸ್ ದ ಸಿಟಿ ಎಲ್ಲಿಂದ ಬೇಕಂದ್ರೂ ಬರಬಹುದು. ವೆರಿ ಡೆವಲಪಿಂಗ್ ಏರಿಯಾ. ನಮ್ ಸ್ಟೋರ್ ಅಲ್ಲಿ ನಿಮ್ಗೆ ತುಂಬಾ ಬ್ರಾಂಡ್ಸ್ ಇದೆ. ಏರಿಯಾ ವೈಸ್ ಲ್ಯಾಂಡ್ ಮಾರ್ಕ್ ಹೇಳ್ಬೇಕಂದ್ರೆ ನಿಮ್ಗೆ ಅಲಾಲ್ ಚಂದ್ರ ಲೇಕ್ ಒಂದಿದೆ, ಕಾಂತಿ ಸ್ವೀಟ್ಸ್ ಒಂದಿದೆ. ಇದೆರಡು ಲ್ಯಾಂಡ್ ಮಾರ್ಕ್ಸ್. ಅಲ್ಲಿ ಬಂದ್ಬಿಟ್ರೆ ನೀವು ಆರಾಮಾಗಿ ಕ್ಯಾಚ್ ಮಾಡ್ತೀರಾ? ಆರಾಮಾಗಿ ಕ್ಯಾಚ್ ಮಾಡ್ತೀನಿ. ಬಿಲೋ ಮೆನ್ಷನ್ ಇರೋದು ನಂಬರ್ಸ್ ಗೆ ಕಾಲ್ ಮಾಡ್ತೀರಾ ಅಂದ್ರೆ ಅಲ್ಲಿ ನಮ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗೋ ನಂಬರಿಗೆ ಕಾಲ್ ಮಾಡಿದ್ರೆ ನೀವು ಆರಾಮಾಗಿ ಕಸ್ಟಮರ್ಸ್ಗೆ ಯೂಸ್ಫುಲ್ ಇನ್ಫಾರ್ಮೇಶನ್ ಕೊಡ್ತೀರಾ? ಖಂಡಿತ ಮಾಡ್ತೀನಿ. ಓಕೆ ಸರ್, ನಿಮ್ಮ ಶಾಪ್ ಬಗ್ಗೆ ಹೇಳಿ. ನಿಮ್ಮ ಶಾಪ್ ಅಲ್ಲಿ ಸಿಗುವಂತಹ ಮೇನ್ ಅಟ್ರಾಕ್ಟಿವ್ ಐಟಮ್ಸ್ ನ ಹೇಳ್ಬಿಡಿ ಸರ್. ಸೈಕಲ್ ಯಾವ ಬ್ರ್ಯಾಂಡ್ ಸೈಕಲ್ ಇದೆ, ಯಾವ ಎಲೆಕ್ಟ್ರಿಕ್ ಸೈಕಲ್ ಇದೆ ಅಂತ ಎಲ್ಲ ಹೇಳ್ಬಿಡಿ. ಸೊ ನಮ್ದು ನಾವು ಸ್ಟೋರ್ ತೋರಿಸಬಹುದು ನಿಮ್ಗೆ. ಓಕೆ, ಸೊ ನಾವು ಸ್ಟಾರ್ಟ್ ಮಾಡಿರೋದು 2010 ಅಲ್ಲಿ. ನಮ್ದು ಬಂದ್ಬಿಟ್ಟು ಭಾರತ್ ಸೈಕಲ್ ಸೆಂಟರ್ ಅಂತ ಒಂದು ಸ್ಟೋರ್ ಇದೆ. ಓಕೆ, ಸೊ ಆ ಸ್ಟೋರ್ ಬಂದ್ಬಿಟ್ಟು ಇಲ್ಲಿಂದ ಒಂದು 100 ಮೀಟರ್ಸ್ ದೂರಲ್ಲಿ ಸಿಗುತ್ತೆ ನಿಮ್ಗೆ. ಓಕೆ, ಈ ಸ್ಟೋರ್ ಬಂದ್ಬಿಟ್ಟು ಭಾರತ್ ಸೈಕಲ್ ಹಬ್ ಅಂತ. ಇಲ್ಲಿ ಇರೋದು ಮೇನ್ ಏನಂದ್ರೆ ನಿಮ್ಗೆ ಒಂದು ಲಕ್ಸುರಿ ಪ್ರೀಮಿಯಂ ಬೈಸೈಕಲ್ಸ್ ಇದೆ, ಒಂದು ಲಕ್ಸುರಿ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಇದು ಒಂದು ನಾವು ಎಕ್ಸ್ಪೀರಿಯನ್ಸ್ ಸೆಂಟರ್ ಅಂತ ಹೇಳ್ತೀನಿ. ಯಾಕೆ ಎಕ್ಸ್ಪೀರಿಯನ್ಸ್ ಸೆಂಟರ್ ಅಂದ್ರೆ ನಿಮ್ಗೆ ನೀವು ನೋಡಬಹುದು ಎವ್ರಿ ಕ್ಯಾಟಗರಿಯಲ್ಲಿ ನಿಮ್ಗೆ ಮಲ್ಟಿಪಲ್ ಆಪ್ಷನ್ಸ್ ಇದೆ. ನೀವು ರೋಡ್ ಬೈಕ್ ಕ್ಯಾಟಗರಿಗೆ ಹೋಗ್ತೀರಾ ಅಂದ್ರೆ ಅದರಲ್ಲಿ ತುಂಬಾ ಮಲ್ಟಿಪಲ್ ಆಪ್ಷನ್ಸ್ ಇದೆ. ಸ್ಟಾರ್ಟಿಂಗ್ ಫ್ರಮ್ 20,000 ಇಂದ ನಿಮ್ಗೆ ಅಪ್ ಟು 2.5 lakh rupees ಸೈಕಲ್ ಇದೆ. 2.5 lakhs ತನಕನೂ ಇದೆ. 2.5 lakhs ಅಲ್ಲಿವರೆಗೂ ನಮ್ಮ ಹತ್ರ ಸೈಕಲ್ ಇದೆ. ಪ್ರೆಸೆಂಟ್ಲಿ ಅಷ್ಟೇ ಇರೋದು. ನಾವು ಅಪ್ ಟು 5 lakhs ಸೈಕಲ್ ಸೇಲ್ ಮಾಡಿದೀನಿ. ಇದು ಸೈಕಲ್ಸ್ ಏನೇನ್ ಫೀಚರ್ಸ್ ಇರುತ್ತೆ, ಏನೇನ್ ಬೆನಿಫಿಟ್ಸ್ ಇರುತ್ತೆ, ಇಷ್ಟು ಬಜೆಟ್ ಯಾರು ತಗೊಳ್ಬೇಕು, ಯಾರು ತಗೊಳ್ತಾ ಇದಾರೆ, ಅದು ತಗೊಳ್ಳಾದ್ಮೇಲೆ ಹೆಂಗ್ ಯೂಸ್ ಮಾಡ್ಬೇಕು, ಇದೆಲ್ಲ ನಾವು ಈ ವಿಡಿಯೋ ಅಲ್ಲಿ ಹೇಳ್ತೀನಿ. ನೀವೇ ಎಲ್ಲ ಅವ್ರಿಗೆ ಗೈಡೆನ್ಸ್ ಕೊಡ್ತೀರಾ ಯಾವ ತರ? ಖಂಡಿತ ನಮ್ದು ಗೈಡೆನ್ಸ್ ಇರುತ್ತೆ. ನಮ್ ಸ್ಟೋರ್ ಅಲ್ಲಿ ನಿಮ್ಗೆ ಎಲ್ಲ ಎಕ್ಸ್ಪರ್ಟ್ಸ್ ಇರೋದು. ನಿಮ್ಗೆ ಸ್ಟೇಟ್ ಲೆವೆಲ್ ಸೈಕ್ಲಿಸ್ಟ್, ನಿಮ್ಗೆ ಮೆಕ್ಯಾನಿಕ್ಸ್ ಬಂದ್ಬಿಟ್ಟು ಸರ್ಟಿಫೈಡ್ ಮೆಕ್ಯಾನಿಕ್ಸ್ ಇರುತ್ತೆ. ಸೊ ನಿಮ್ಗೆ ಪ್ರಾಪರ್ ಗೈಡೆನ್ಸ್ ಸಿಗುತ್ತೆ ನಮ್ ಸ್ಟೋರ್ ಅಲ್ಲಿ. ನಿಮ್ ಶಾಪ್ ಅಲ್ಲಿ ಸಿಗುವಂತ ಎಲ್ಲ ತರ ಸೈಕಲ್ಸ್ ನೋಡ್ತಾ ಹೋಗೋಣ ಸರ್. ಖಂಡಿತ ಬೈ. ಸರ್, ಇದು ಪ್ಯಾಕ್ ಆಗಿದೆ, ರೆಡಿ ಇದೆನೋ ಅಥವಾ ರೆಡಿ ಇಲ್ವೋ ಸರ್? ಏನಿದೆ ನನಗಂತೂ ಅರ್ಥನೇ ಆಗ್ತಿಲ್ಲ ಸರ್. ಇದು ಈ ಮೋಟ್ರಾಟ್ ಡೂಡಲ್, ಇದು ಫೋಲ್ಡಬಲ್ ಈ ಸೈಕಲ್ ತೋರಿಸ್ತೀನಿ ನೋಡಿ. ನಾವು ಕಾರಲ್ಲೂ ಸಹ ಕ್ಯಾರಿ ಮಾಡ್ಬೋದು ಇದು? ಖಂಡಿತ ಮಾಡ್ಬೋದು. ಓಕೆ, ಓಕೆ, ರೆಡಿ ಆಯ್ತು ಅಷ್ಟೇ. ಓಕೆ ಸರ್, ಏನ್ ಬಟನ್ ಪ್ರೆಸ್ ಮಾಡ್ತಾರೆ ಅಂದ್ರೆ ಆನ್ ಆಗುತ್ತೆ. ಆನ್ ಆಯ್ತು ನೋಡಿ ಡಿಸ್ಪ್ಲೇ. ಓಕೆ ಸರ್, ಡಿಸ್ಪ್ಲೇ ಎಷ್ಟೇ ನೋಡಿ ಸರ್ ಇದು? ಸರ್ ಇದರಲ್ಲಿ ನಿಮ್ಗೆ ಸ್ಪೀಡ್ ನೋಡಬಹುದು. ಓಕೆ, ನಿಮ್ದು ಓಡೋಮೀಟರ್ ನೋಡಬಹುದು, ಎಷ್ಟು ಚಾರ್ಜ್ ಆಗಿದೆ ಅದು ನೋಡಬಹುದು. UPS ಅಂತ ಬರುತ್ತೆ, ಪೆಡಲ್ ಅಸಿಸ್ಟೆಂಟ್ ಸಿಸ್ಟಮ್. ಈಗ ನೋಡಿ ಇದು ಎಕೋ, ನಾರ್ಮಲ್, ಸ್ಪೋರ್ಟ್. ಇದು ಬಂದ್ಬಿಟ್ಟು ಎಷ್ಟು ಕಿಲೋಮೀಟರ್ ಓಡಿದೆ ಇದು ಸೈಕಲ್ ಅಂತ ಓಡೋಮೀಟರ್. ಬ್ರ್ಯಾಂಡ್ ನ್ಯೂ ಸೈಕಲ್ ಆಫರ್ ನಡೀತಾ ಇದೆ. ನಿಮ್ಗೆ ಆಫರ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೈಕಲ್ MRP ಇರೋದು ನಿಮ್ಗೆ 65,000 ಇದೆ. ಓಕೆ, ನಿಮ್ಗೆ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀನಿ. ಕರೆಂಟ್ ಆಫರ್ ನಡೀತಾ ಇರೋದು ಫ್ಲಾಟ್ 50,000 rupees ಅಲ್ಲಿ ಸಿಗುತ್ತೆ. 50,000 ಅಲ್ಲಿ ಸಿಗ್ಬಿಡುತ್ತೆ. ಫ್ಲಾಟ್ 50,000 ಅಲ್ಲಿ ಸಿಗುತ್ತೆ. ಇದು ಬಂದ್ಬಿಟ್ಟು ಎಲೆಕ್ಟ್ರಿಕ್ ಸೈಕಲ್ಸ್. ಇದು ಈ ಮೋಟ್ರಾಡ್ ಅವ್ರದೇ ಕಂಪ್ಲೀಟ್ ಕಲೆಕ್ಷನ್ ಇದೆ. ನಿಮ್ಗೆ X1, X2, X3, TRX Air, TRX Plus, EMX ಎವ್ರಿಥಿಂಗ್ ಅವೈಲೇಬಲ್ ಇದೆ. ಇದೆಲ್ಲ ಟೆಸ್ಟ್ ರೈಡ್ ಯೂನಿಟ್ಸ್. ನೀವು ನೋಡಬಹುದು ಸೈಕಲ್ ಎಲ್ಲ ಯೂಸ್ ಸೈಕಲ್. ಕಸ್ಟಮರ್ ಯಾರಾದ್ರೂ ಬಂದ್ರೆ ಇಲ್ಲಿಂದ ತಗೊಳ್ಬಿಟ್ಟು ರೈಡ್ ಮಾಡ್ಬಿಟ್ಟು ನೋಡ್ಬಿಟ್ಟು ಕಂಫರ್ಟ್ ನೋಡಿ ಅವ್ರಿಗೆ ಪೂರ್ತಿ ಸಮಾಧಾನ ಮಾಡಿ ಆರಾಮಾಗಿ 5, 10, 20 ಕಿಲೋಮೀಟರ್ ಓಡಿಸಿ ಅವರು ಆರಾಮಾಗಿ ಓಡಿಸಬಹುದು. ಏನ್ ತೊಂದ್ರೆ ಇಲ್ಲ, ಆರಾಮಾಗಿ ಓಡಿಸಿ ಫುಲ್ ಸಮಾಧಾನ ಮಾಡಿ ಆಮೇಲೆ ಪರ್ಚೇಸ್ ಮಾಡ್ಬೇಕು. ಓಕೆ ಸರ್, ಈ ಸೈಕಲ್ ಬಗ್ಗೆ ಹೇಳಿ ಹಂಗೆ. ಸರ್ ಇದು ಬಂದ್ಬಿಟ್ಟು ಈ ಮೋಟ್ರಾಡ್ TRX X3 ಇದು. ಆಮೇಲೆ ಈ ಮೋಟ್ರಾಡ್ TRX Air ಇದೆ, ಈ ಮೋಟ್ರಾಡ್ EMX ಇದೆ. ಇಲ್ಲಿ ನೀವು ನೋಡಬಹುದು ಎಲ್ಲಾ ಫೀಚರ್ಸ್ ಇದೆ. ನಿಮ್ಗೆ ಬಂದ್ಬಿಟ್ಟು 13H ರಿಮೂವಬಲ್ ಬ್ಯಾಟರಿ ಬರುತ್ತೆ. M55 ಮಲ್ಟಿ ಡೈಮೆನ್ಷನಲ್ LCD ಡಿಸ್ಪ್ಲೇ ಬರುತ್ತೆ. ಕೀ ಲಾಕ್ ಎಲ್ಲ ಸೈಕಲ್ಸ್ ಇದೆ ಸೇಫ್ಟಿ ಮೆಜರ್ಗೆ. ಇಲ್ಲಿ ನೋಡಬಹುದು ನೀವು, ಇದು ಕೀ ಹಾಕಿಲ್ಲ ಅಂದ್ರೆ ಸೈಕಲ್ ಆನ್ ಆಗಲ್ಲ. ಕೀ ಹಾಕಾಮೇಲೆ ಆನ್ ಆಗೋದು.
ಆಮೇಲೆ ನಿಮ್ಗೆ ರೇಂಜ್ ಬಂದ್ಬಿಟ್ಟು ಅಪ್ ಟು 80 ಕಿಲೋಮೀಟರ್ಸ್ ಆನ್ ಪೆಡಲ್ ಅಸಿಸ್ಟ್ ಇದೆ. ಪ್ರೈಸ್ ರೇಂಜ್ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಗೆ. ಪ್ರೈಸ್ ರೇಂಜ್ ಮೇಲೆ ನಿಮ್ಗೆ ರೇಂಜ್ ಡಿಪೆಂಡ್ ಆಗುತ್ತೆ. ಓಕೆ, ಸ್ಟಾರ್ಟಿಂಗ್ ಫ್ರಮ್ ಟೆಕ್ನಾಲಜೀಸ್ ಕೂಡ ಖಂಡಿತ ಸರ್ ಅಡ್ವಾನ್ಸ್ ಟೆಕ್ನಾಲಜಿ ಆಗ್ತಾ ಇರುತ್ತೆ. ಸ್ಟಾರ್ಟಿಂಗ್ ಫ್ರಮ್ 24,999. ಇದೇನ್ ಸರ್ ಕಿಕ್ ಸೈಕಲ್ ಇಟ್ಕೊಂಡಿದ್ದೀರಾ? ಇದು ಬಂದ್ಬಿಟ್ಟು ಈ ಮೋಟರ್ ಆಡ್ತು ಲಿಲಿ ಸ್ಕೂಟರ್ ಇದು. ಓಕೆ, ಪ್ರಾಡಕ್ಟ್ LCD ಡಿಸ್ಪ್ಲೇ ಬರುತ್ತೆ. ಮುಂದೆ ನೋಡಬಹುದು ಎಷ್ಟು ಪವರ್ಫುಲ್ ಇದೆ ಅಂತ ನಿಮಗೆ. ಸರ್ LCD ಡಿಸ್ಪ್ಲೇ ಬಗ್ಗೆ ಹೇಳಿ. LCD ಡಿಸ್ಪ್ಲೇ ಬರುತ್ತೆ ನೋಡಿ. ಇದರಲ್ಲಿ ನೀವು ಲೈಟ್ ಆನ್ ಮಾಡಿದಿರಾ ಅಂದ್ರೆ ಇಲ್ಲಿ ಒಂದು ಇಂಡಿಕೇಶನ್ ಬರುತ್ತೆ. ಇದು ಬಂದ್ಬಿಟ್ಟು ಇದ್ರದ್ದು ಡಿಫರೆಂಟ್ ಸ್ಪೀಡ್ ಲೆವೆಲ್ಸ್ ಇದು. ಓಕೆ, 1 2 3 ಸೊ 3 ಲೆವೆಲ್ಸ್ ಬರುತ್ತೆ ನಿಮಗೆ. ಇದು ಬಂದ್ಬಿಟ್ಟು ನೋಡಿ ಈಗ ಲೈಟ್ ಆಫ್ ಆಯ್ತು. ಓಕೆ, ಈಗ ಲೈಟ್ ಆನ್ ಆಯ್ತು. ಸೊ ಡಬಲ್ ಟ್ಯಾಪ್ ಮಾಡ್ತಾರೆ ಅಂದ್ರೆ ಲೈಟ್ ಆನ್ ಆಫ್ ಆಗುತ್ತೆ. ಆಮೇಲೆ ಇದು ಪ್ಲಾಟ್ಫಾರ್ಮ್ ಬೋರ್ಡ್ ಬರುತ್ತೆ ನಿಮಗೆ, ಸಿಲಿಕಾನ್ ಬೋರ್ಡ್ ಇದು. ಇದರಲ್ಲಿ ನಿಮಗೆ ಗ್ರಿಪ್ ಸಿಗುತ್ತೆ ನಿಮಗೆ. ಆಮೇಲೆ ಇಲ್ಲಿ ಕೆಳಗಡೆ ಎಲ್ಲ ಲೈಟ್ಸ್ ಇದೆ, LED ಲೈಟ್ಸ್ ಇದೆ. ನಿಮಗೆ ಇದೆಲ್ಲ ನಿಮಗೆ ಒಂದು ಲುಕ್ ಬರುತ್ತೆ. ಹಿಂದೆ ಬರ್ತಾರೋರಿಗೆ ನಿಮಗೆ ಒಂದು ಲೈಟ್ ಇದೆ, LED ಲೈಟ್. ಕಾಲಿಂದ ಬ್ರೇಕ್ ಪ್ರೆಸ್ ಮಾಡ್ಬೇಕಂದ್ರೆ ಮಾಡಬಹುದು. ಸೊ ಇಲ್ಲಿ ಒಂದು ಬ್ರೇಕ್ ಪ್ಯಾಡ್ ಇದೆ, ಕೆಳಗಡೆ ನಿಮಗೆ ಒಂದು ಲೈನಿಂಗ್ ಬರುತ್ತೆ. ಇಲ್ಲಿ ಒಂದು ಡಿಸ್ಕ್ ಬ್ರೇಕ್ ಇದೆ, ನೀವು ನೋಡಬಹುದು. ಇಲ್ಲಿ ಒಂದು ಡಿಸ್ಕ್ ಬ್ರೇಕ್ ಇದೆ. ಹೌದು, ಇದು ಒಂದು ಡಿಸ್ಕ್ ಬ್ರೇಕ್ ಇದೆ. ಓಕೆ, ತುಂಬಾ ಸೈಕಲ್ ಕಂಟ್ರೋಲ್ ಸಿಗದೇ ಇದ್ದಾಗ ಸೈಕಲ್ ಕಂಟ್ರೋಲ್ ಸ್ಟ್ಯಾಂಡ್ ಬರುತ್ತೆ ನಿಮಗೆ. ವೆರಿ ಇನೋವೇಟಿವ್ ಸ್ಟ್ಯಾಂಡ್. ಓ ನೈಸ್, ಗುಡ್. ಆಮೇಲೆ ಇದರಲ್ಲಿ ನಿಮಗೆ ಇನ್ನೊಂದು ಏನಂದ್ರೆ ಇದು ಟ್ಯೂಬ್ ಟೈರ್ ಮಾಡೆಲ್ ಇದೆ. ಸೊ ಇದರಲ್ಲಿ ನಿಮಗೆ ಟ್ಯೂಬ್ ಇದೆ. ಓಕೆ, ನೀವು ನೋಡಬಹುದು ಟ್ಯೂಬ್ ಬರುತ್ತೆ ನಿಮಗೆ. ಟ್ಯೂಬ್ಲೆಸ್ ಅಲ್ವಾ ಇದು ಟೈರ್? ಟ್ಯೂಬ್ಲೆಸ್ ಅಲ್ಲ, ಇದು ಫುಲ್ ಬೌನ್ಸ್ ಇರುತ್ತೆ ಸೈಕಲ್. ನೀವು ನೋಡಬಹುದು ಎಷ್ಟು ಬೌನ್ಸ್ ಇದೆ ಅಂತ. ಓಕೆ, ಬೌನ್ಸ್ ಕೂಡ ಆಗ್ತಾ ಇದೆ. ನಿಮಗೆ ನಾರ್ಮಲ್ ರೋಡ್ ಅಲ್ಲಿ ಓಡಿಸಬೇಕಂದ್ರೆ ನಿಮಗೆ ಫುಲ್ ಸಾಲಿಡ್ ಟೈರ್ ಇದ್ರೆ ಕಷ್ಟ ಆಗುತ್ತೆ. ಓಕೆ, ಕಾಮನ್ ಸೈಕಲ್ ತರನೇ ಫೀಲ್ ಕೊಡುತ್ತೆ ಓಡಿಸ್ಲಿಕ್ಕೆ. ಖಂಡಿತ ನಾರ್ಮಲ್ ಸೈಕಲ್ ಆದ್ರೆ ಎಲೆಕ್ಟ್ರಿಫೈಡ್ ಆಗಿದೆ. ಎಲೆಕ್ಟ್ರಿಕ್ ಇದೆ. ಇದರೊಳಗಡೆ ನಿಮಗೆ ಬ್ಯಾಟರಿ ಇರುತ್ತೆ. ಕಂಪ್ಲೀಟ್ಲಿ ಬ್ಯಾಟರಿ ಇನ್ ಬಿಲ್ಟ್ ಆಗಿದೆ. ಕಂಪ್ಲೀಟ್ ಅಲ್ಯೂಮಿನಿಯಂ, ವೆರಿ ಲೈಟ್ ವೇಟ್ ಬರುತ್ತೆ ಪ್ರಾಡಕ್ಟ್. ನೀವು ನೋಡಬಹುದು. ಓಹೋ, ಲೈಟ್ ವೇಟ್ ಕೂಡ ಇದೆ. ಕಂಪ್ಲೀಟ್ ಲೈಟ್ ವೇಟ್ ಬರುತ್ತೆ, ಬಟ್ ಎಲೆಕ್ಟ್ರಿಕಲ್ ಪ್ರಾಡಕ್ಟ್. ಮನೆಯಲ್ಲಿ ಆರಾಮಾಗಿ ಫ್ಲೋರ್ ಟು ಫ್ಲೋರ್ ಕ್ಯಾರಿ ಮಾಡಬಹುದು. ಖಂಡಿತ ಮಾಡಿ. ಓಕೆ, ಸೊ ಇಷ್ಟೊತ್ತವರೆಗೂ ಎಲೆಕ್ಟ್ರಿಕ್ ಸೈಕಲ್ಸ್ ನೋಡಿದೀರಾ, ಬಟ್ ಇವಾಗ ನಾರ್ಮಲ್ ಸೈಕಲ್ ಎಲೆಕ್ಟ್ರಿಕ್ ಗಿಂತ ಕಾಸ್ಟ್ಲಿ ಆಗಿದೆ. ಓಕೆ, ಆದ್ರೆ 2 ಫಿಂಗರ್ ಅಲ್ಲಿ ಮಾತ್ರ ಎತ್ಬಹುದು. ನೋಡಿ, 2 ಫಿಂಗರ್ ಅಷ್ಟೇ. ಓಕೆ, ತುಂಬಾನೇ ವೇಟ್ಲೆಸ್ ಇದ್ದಂಗಿದೆ. ಎಕ್ಸಾಕ್ಟ್ಲಿ ಸರ್, ಏನ್ ವೇಟ್ ಬರ್ಬೋದು ಸರ್ ಸೈಕಲ್ ಮ್ಯಾಕ್ಸಿಮಮ್? ಸರ್, ಇದು ಮ್ಯಾಕ್ಸಿಮಮ್ ನಿಮ್ಗೆ ಪೆಡಲ್ಸ್ ಅದು ಇದು ಎಲ್ಲ ಹಾಕಿದ್ಮೇಲೆ ಕಂಪ್ಲೀಟ್ ಪ್ಯಾಕ್ಡ್ ಆಗಿದ್ರೆ 9 kgs ಒಳಗೆ ಬರುತ್ತೆ ಸರ್. 9 kgs ಒಳಗಡೆ ಒಳಗಡೆ ಬರುತ್ತೆ. ಓಕೆ, ಇಂಪೋರ್ಟೆಡ್ ಇದು, ಇಂಡೋನೇಷಿಯನ್ ಬ್ರ್ಯಾಂಡ್ ಇದು, ಪಾಲಿಗನ್ ಅಂತ. ಸ್ಟ್ರಾಟೋಸ್ S7 ಡಿಸ್ಕ್ ಅಂತ. ಹೈಡ್ರಾಲಿಕ್ ಡಿಸ್ಕ್ ಬ್ರೇಕ್ಸ್ ಬರುತ್ತೆ. ಬ್ರೇಕ್ಸ್ ಮೆಟಲ್ ಯಾವ್ದು ಯೂಸ್ ಮಾಡಿರೋ ಸರ್? ಕಂಪ್ಲೀಟ್ ಕಾರ್ಬನ್ ಫೈಬರ್ ಸರ್. ಕಾರ್ಬನ್ ಫೈಬರ್ ಕಂಪ್ಲೀಟ್ ಆಗಿದೆ. ಓಕೆ, ತುಂಬಾ ಲೈಟ್ weight ಇದೆ. ಜಸ್ಟ್ 2 ಫಿಂಗರ್ಸ್ ಅಲ್ಲೇ ಲಿಫ್ಟ್ ಮಾಡ್ತಿದ್ದೀರಾ? ಎಕ್ಸಾಕ್ಟ್ಲಿ. ಓಕೆ, ನೋಡಿ ಸರ್. ಓಕೆ, ಇವಾಗ ವೆರಿಫೈಡ್. ಹಾ ಸರ್. ಓಕೆ ಸರ್, ಏನ್ ಫೀಚರ್ಸ್ ಇದೆ ಸರ್ ಇದರಲ್ಲಿ? ಸರ್, UCI ಅಪ್ರೂವಲ್ ಬರುತ್ತೆ. ಅಂದ್ರೆ ನೀವು ರೇಸ್ ವರ್ದಿ ಇದೆ ಸೈಕಲ್ ಇದು. ಕಂಪ್ಲೀಟ್ ರೇಸ್ ಅಲ್ಲಿ ನೀವು ತಗೊಂಡು ಹೋಗ್ಬೇಕಂದ್ರೆ ಅದಕ್ಕೆ ಈ ಅಪ್ರೂವಲ್ ಇದ್ರೆ ಮಾತ್ರ ತಗೊಂಡು ಹೋಗ್ಬೋದು. ಓಕೆ, ನೈಸ್. ದ ಹೋಲ್ ಡ್ರೈವ್ ಟ್ರೈನ್ ಕಂಪ್ಲೀಟ್ ಆಗಿ 105 ಬರುತ್ತೆ. ಶಿಮಾನೋ 105. ನಿಮ್ಗೆ ಬ್ರೇಕ್ಸ್ ಅಲ್ಲಿ ಮಿನರಲ್ ಆಯಿಲ್ ಬರುತ್ತೆ, ವೈರ್ ಬರಲ್ಲ. ಮಿನರಲ್ ಆಯಿಲ್ ಡಿಸ್ಕ್ ಅಲ್ಲಿ ನಿಮ್ಗೆ ಮಿನರಲ್ ಆಯಿಲ್ ಬರುತ್ತೆ. ಗೇರ್ ಬಗ್ಗೆ ಹೇಳಿ. ಸೊ ಇದು ಬಂದು ಶಿಮಾನೋ 105 ಅಂತ. ದ ಮೋಸ್ಟ್ ಸೆಲೆಬ್ರೇಟೆಡ್ ಕಾಂಪೋನೆಂಟ್ ಇದು. 105 ಬಂದು ನಿಮ್ಗೆ ರೇಸಿಂಗ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಯೂಸ್ ಮಾಡ್ತಿದ್ರು. ಇವಾಗ ಅದಕ್ಕಿಂತ ಚೆನ್ನಾಗಿರೋದು ಬಂದಿದೆ. ಅಲ್ಟೆಗ್ರಾ, ಆಮೇಲೆ ಡೂರಾ ಎಸ್ ಬಂದಿದೆ, 105 Di2 ಬಂದಿದೆ. ಅದೆಲ್ಲ ಎಲೆಕ್ಟ್ರಿಕ್ ಬಂದಿದೆ. ಬಟ್ ದಿಸ್ ಇಸ್ ದ ಮೋಸ್ಟ್ ಸೆಲೆಬ್ರೇಟೆಡ್ ಕಾಂಪೋನೆಂಟ್ ವಿತೌಟ್ ಎಲೆಕ್ಟ್ರಿಕ್ ಅಲ್ಲಿ. ಎಕ್ಸಾಕ್ಟ್ಲಿ. ಓಕೆ, ಯಾ. ಸರ್, ತೋರಿಸಿದು ಲಿಫ್ಟ್ ಮಾಡಿ. ಶೋರ್. ಓಕೆ ಸರ್, ಇದು ನೋಡಿ, ನಾನು ಬರೀ ಅರ್ಧ ಪೆಡಲ್ ಮಾಡ್ತೀನಿ. ಓಕೆ, ಎಷ್ಟೊತ್ತವರೆಗೂ ತಿರುಗುತ್ತೆ ನೋಡಿ. ಓಹೋ ಸರ್, ಏನ್ ಇಂಪ್ಲಿಮೆಂಟ್ ಆಗಿದೆ ಸರ್ ಇದರಲ್ಲಿ? ಸರ್, ಇದರಲ್ಲಿರೋ ಹಬ್ಸ್ ಆಗಿರ್ಬೋದು, ಅದ್ರೊಳಗಿರೋ ಬೇರಿಂಗ್ಸ್ ಆಗಿರ್ಬೋದು, ಓಕೆ, ಅದೆಲ್ಲ ತುಂಬಾ ಪ್ರೀಮಿಯಂ ಇದೆ ಸರ್. ಓಕೆ, ನಾರ್ಮಲ್ ಸೈಕಲ್ ಆಗಿದ್ರೆ ಯೂಸ್ ಮಾಡಿರ್ತಾರೆ. ಎಕ್ಸಾಕ್ಟ್ಲಿ. ಓಕೆ, ನಾರ್ಮಲ್ ಸೈಕಲ್ ಆಗಿದ್ರೆ ಇಷ್ಟೊತ್ತಿಗೆ ನಿಂತೋಗ್ಬಿಡೋದು. ಹೌದು, ಇನ್ನೂ ತಿರುಗ್ತಾ ಇದೆ ನೋಡಿ. ಸರ್, ಏನ್ ಕಾಸ್ಟ್ ಅಲ್ಲಿ ಆಗುತ್ತೆ ಸರ್ ಈ ಸೈಕಲ್? ಸರ್, 2.5 lakhs ಇರೋದು. ಓಕೆ ಸರ್, ಡಿಸ್ಕೌಂಟ್ ಏನಾದ್ರು ಇದೆಯಾ ಸರ್ ನಮ್ಮ ಕಸ್ಟಮರ್ಸ್ಗೆ? ಅಫ್ಕೋರ್ಸ್ 2.24999 ಅಲ್ಲಿ ಕೊಡ್ತೀನಿ ಸರ್. ಓಕೆ, ನೈಸ್. ಸರ್, ನೀವು ಇಲ್ಲಿ ನೋಡಿರೋದು ಬಂದ್ಬಿಟ್ಟು ಕಂಪ್ಲೀಟ್ ಪ್ರೀಮಿಯಂ ಸೈಕಲ್ಸ್ ನೋಡಿದಿರಾ, ನೀವು ಎಲೆಕ್ಟ್ರಿಕ್ ಸೈಕಲ್ಸ್ ನೋಡಿದಿರಾ. ಇಷ್ಟೆಲ್ಲ ಕಲೆಕ್ಷನ್ಸ್ ಇದೆ. ಬನ್ನಿ, ನಿಮ್ಗೆ ಬೇಸಿಕ್ ಸೈಕಲ್ಸ್, ಕಿಡ್ ಸೈಕಲ್ಸ್, ಸ್ಕೂಲ್ ಅವ್ರಿಗೆ, ಕಾಲೇಜ್ ಅವ್ರಿಗೆ ಎಲ್ಲ ಸೈಕಲ್ಸ್ ಇದೆ ನಮ್ಮ ಹತ್ರ. ಎಲ್ಲ ತೋರಿಸ್ತೀನಿ. ಓಕೆ, ಇಲ್ಲಿ ನೋಡ್ಬೋದು ನೀವು, ಕಂಪ್ಲೀಟ್ ಕಲೆಕ್ಷನ್ ಇದೆ ನಿಮ್ಗೆ. ಓಕೆ, ಫುಲ್ ನಿಮಗೆ ಕಿಡ್ಸ್ಗೂ ಇದೆ, ಟ್ರೈ ಸೈಕಲ್ಸ್, ಮ್ಯಾಜಿಕ್ ಕಾರ್ಸ್, ಇಲ್ಲಿನೂ ಎಲೆಕ್ಟ್ರಿಕ್ ಸೈಕಲ್ಸ್ ಇದೆ. ಆಮೇಲೆ ಬೇಸಿಕ್ ಸೈಕಲ್ಸ್, ಅಡಲ್ಟ್ ಸೈಕಲ್ಸ್, ಗೇರ್ ಸೈಕಲ್, ನಾನ್ ಗೇರ್ ಸೈಕಲ್, ಕಂಪ್ಲೀಟ್ ಕಲೆಕ್ಷನ್. ಓಕೆ, ಸೈಕಲ್ ಬಜಾರ್ಗೆ ಬಂದಿರೋ ತರ ಫೀಲ್ ಆಗ್ತದೆ. ಸೈಕಲ್ ಬಜಾರೇ ಹೇಳ್ಬೋದು ಸರ್. ಏನ್ ಸರ್, ಏನೋ ಹೊಸ ಐಟಮ್ ಎತ್ಕೊ ಬರ್ತಿದ್ದೀರಾ ತೋರಿಸ್ಲಿಕ್ಕೆ? ನೋಡಿ ಸರ್, ನೀವು ನೋಡಿ ಸಾಕ್. ಉಲ್ಟಾ ಮಾಡಿ ಬೈ.
ಕುತ್ಕೊಳಿಸುದು ಓ ಪ್ರಾಕ್ಟಿಕಲ್ ಡ್ರೈವ್ ಮಾಡ್ಕೊಂಡು ನೋಡ್ತೀರಾ ಇವಾಗ. ಕಂಪ್ಲೀಟ್ ವಿತ್ ಸ್ಪ್ರಿಂಗ್ ಬರೋದು ಇದು, ಕಂಪ್ಲೀಟ್ ಸ್ಪ್ರಿಂಗ್ ಇದೆ. ಓಕೆ ವೇಟ್ ಬಂದ್ಬಿಟ್ಟು 80 kgs. ಈಗ ನೋಡಿ ಅವ್ರು ಓಡಿಸ್ತಾರೆ, ಓಡಿಸಿ ಬೈ. ಓಕೆ ಹಾ ಕಂಟ್ರೋಲ್ ಮಾಡಿ ಸಿದ್ದು. ಗೇರ್ ಸೈಕಲ್ಸ್ ಜನರು ಕೇಳ್ತಾರೆ, ಗೇರ್ ಸೈಕಲ್ ಬೇಕು, ಗೇರ್ ಸೈಕಲ್ ಬೇಕು, ತುಂಬಾ ಕ್ರೇಜ್ ಇದೆ ಗೇರ್ ಸೈಕಲ್ಸ್. ಸೊ ಅದರದ್ದು ಪೂರ್ತಿ ರೇಂಜ್ ಇಟ್ಟಿದ್ದೀನಿ, ಎಲ್ಲಾ ಬ್ರ್ಯಾಂಡ್ಸ್ ಇದೆ. ನೀವು ನೋಡ್ಬೋದು, ಹೀರೋ, ಹರ್ಕುಲೆಸ್, ಅಟ್ಲಾಸ್, ಜೆನ್ಯೋ, 91, ಗ್ಯಾಂಗು, ಕಲ್ಸ್ಪೋರ್ಟ್, ಫಿಟ್ ಟ್ರಿಪ್, ಸ್ನೆಲ್, ಎಲ್ಲಾ ಬ್ರ್ಯಾಂಡ್ ಇದೆ ಸರ್. ಯಾವ ಬ್ರ್ಯಾಂಡ್ ಬೇಕೋ ಆ ಬ್ರ್ಯಾಂಡ್ ಸಿಗುತ್ತೆ. ಪೂರ್ತಿ ಕಲೆಕ್ಷನ್ ಇದೆ ನೋಡಿ, ಆಲ್ಮೋಸ್ಟ್ ಎಲ್ಲಾ ಕಲೆಕ್ಷನ್ಸ್ ಎಲ್ಲಾ ಕಲರ್ಸ್, ಎಲ್ಲಾ ಕಲೆಕ್ಷನ್ ಇದೆ ಕಂಪ್ಲೀಟ್. ನಮ್ಮ ಹತ್ರ ಬೇಜಾನ್ ಕಲೆಕ್ಷನ್ ಇದೆ ನಿಮ್ಗೆ. ಎವ್ರಿ ಕ್ಯಾಟಗರಿಯಲ್ಲಿ ರೋಡ್ ಬೈಕ್ಸ್ ಅಲ್ಲಿ ಆಲ್ಮೋಸ್ಟ್ ನಿಮ್ಗೆ 50 ಇಂದ 60 ಆಪ್ಷನ್ ಇದೆ. MTVs ಅಲ್ಲಿ ತುಂಬಾ ಬೇಜಾನ್ ಆಪ್ಷನ್ ಇದೆ. ಹೈಬ್ರಿಡ್ಸ್ ಅಲ್ಲಿ ತುಂಬಾ ಆಪ್ಷನ್ ಇದೆ. ಕೆಲವೊಂದು ಸೈಕಲ್ ಎಕ್ಸ್ಪ್ಲೇನ್ ಮಾಡಿದ್ರೆ ವಿಡಿಯೋ ತುಂಬಾ ಲೆಂತಿ ಆಗ್ಬಿಡುತ್ತೆ. ನಾವು ಏನ್ ರೆಕಮೆಂಡ್ ಮಾಡ್ಬೋದು ಅಂದ್ರೆ, ನಿಮ್ ವೀಕ್ಷರಿಗೆ ಸ್ಟೋರ್ ವಿಸಿಟ್ ಮಾಡ್ತಾರೆ ಅಂದ್ರೆ ಒಂದು ಒಳ್ಳೆ ಪ್ರೈಸ್ ಅಲ್ಲಿ, ಬೆಸ್ಟ್ ಪ್ರೈಸ್ ಅಲ್ಲಿ ಅವ್ರಿಗೆ ಏನ್ ರಿಕ್ವೈರ್ಮೆಂಟ್ ಇದೆ ಆ ರಿಕ್ವೈರ್ಮೆಂಟ್ ಗೆ ಸಾಲ್ವ್ ಮಾಡ್ಕೊಡ್ತೀನಿ. ರಿಕ್ವೈರ್ಮೆಂಟ್ ಮೇನ್ ಇರೋದು, ನಾವು ಪ್ರೈಸ್ ಮುಖ್ಯ ಇರ್ತಲ್ಲ. ಪ್ರೈಸ್ ನಿಮ್ಗೆ ಎಂಟೈರ್ ಬ್ಯಾಂಗ್ಳೂರ್ ಇಂದ ಬೆಸ್ಟ್ ಮಾಡ್ಕೊಡ್ತೀನಿ. ಬಟ್ ನಿಮ್ದು ಏನ್ ರಿಕ್ವೈರ್ಮೆಂಟ್ ಇರುತ್ತೆ ಆ ರಿಕ್ವೈರ್ಮೆಂಟ್ ಸಾಲ್ವ್ ಮಾಡ್ಕೊಡ್ತೀನಿ. ಓಕೆ ರಿಕ್ವೈರ್ಮೆಂಟ್ ಏನಿದೆ ಅದನ್ನ ಫುಲ್ಫಿಲ್ ಮಾಡ್ತೀನಿ. ಖಂಡಿತ ರಿಕ್ವೈರ್ಮೆಂಟ್ ಫುಲ್ಫಿಲ್ ಮಾಡ್ಕೊಡ್ತೀನಿ. ನಿಮ್ಗೆ 10,000 ಅಲ್ಲಿ ಗೇರ್ ಸೈಕಲ್ ಬೇಕು, ನಮ್ಮ ಹತ್ರ ಇದೆ. ನಿಮ್ಗೆ 15,000 ಅಲ್ಲಿ ಬೇಕು, ನಮ್ಮ ಹತ್ರ ಇದೆ. 7 ಲಕ್ಷ ಅಲ್ಲಿ ಬೇಕು, ನಮ್ಮ ಹತ್ರ ಇದೆ. ನಿಮ್ಗೆ 5 ಲಕ್ಷ ಅಲ್ಲಿ ಬೇಕು, ನಮ್ಮ ಹತ್ರ ಇದೆ. ಸೊ ನಿಮ್ಗೆ ಒನ್ ಸ್ಟಾಪ್ ಸೊಲ್ಯೂಷನ್, ಸರ್ವಿಸ್ ಅಲ್ಲಿ ಸಪೋರ್ಟ್ ಮಾಡ್ತೀನಿ. ಒನ್ ಶಾಪ್ ಫಾರ್ ಆಲ್, ಒನ್ ಶಾಪ್ ಫಾರ್ ಆಲ್ ಸೈಕ್ಲಿಂಗ್ ನೀಡ್ಸ್. ನಿಮ್ಗೆ ಎಲೆಕ್ಟ್ರಿಕ್ ಸೈಕಲ್ ಬೇಕು, ಇದೆ. ನಿಮ್ಗೆ MTV ಸೈಕಲ್ ಬೇಕು, ಇದೆ. ರೋಡ್ ಸೈಕಲ್ ಬೇಕು, ಅದು ಇದೆ. ಹೈಬ್ರಿಡ್ ಸೈಕಲ್ ಬೇಕು, ಅದು ಇದೆ. 10,000, 15,000, 20,000, 30,000, ಯಾವ ರೇಂಜ್ ಅಲ್ಲಿ ಸೈಕಲ್ಸ್ ಬೇಕು ನಮ್ಮ ಹತ್ರ ಎಲ್ಲಾ ತರನು ಇದೆ. ಲೇಟ್ ರೇಂಜ್ ಇದೆ ಸರ್. ಓಕೆ ಸೈಕಲ್ ಗಳ ಜೊತೆ ಈ ಒಂದು ಟಾಯ್ ಕಾರ್ ಕೂಡ ಇಟ್ಟಿದ್ದಾರೆ. ಈ ಒಂದು ಟಾಯ್ ಕೂಡ ತುಂಬಾನೇ ಅಡ್ವಾನ್ಸ್ಡ್ ಆಗಿದೆ. ಸರ್ 24,70,520 rupees ಸೇವ್ ಮಾಡಿದ್ದೀನಿ. ಓಕೆ 24,734 ಲೀಟರ್ಸ್ ಆಫ್ ಫ್ಯೂಲ್ ಸೇವ್ ಆಗಿದೆ. 6,72,50,000 ಕ್ಯಾಲರೀಸ್ ಬರ್ನ್ ಆಗಿದೆ. 208 ರೈಡರ್ಸ್ ಇನ್ಸ್ಪೈರ್ ಆಗಿದ್ದಾರೆ. 68,967 kgs ಆಫ್ CO2 ಎಮಿಷನ್. ಓಕೆ ಸರ್, ಈ ಎಲೆಕ್ಟ್ರಿಕ್ ವೆಹಿಕಲ್ ಯೂಸ್ ಮಾಡೋದ್ರಿಂದ ಇಷ್ಟು ಸೇವ್ ಆಗಿರೋದು ಅಂತ? ಖಂಡಿತ ಸರ್. ನಮ್ದು ಬಂದ್ಬಿಟ್ಟು 208 ಸೈಕಲ್ಸ್ ನಾವು ಸೇಲ್ ಮಾಡಿದೀನಿ ಒಂದು ವರ್ಷದಲ್ಲಿ. ಇಷ್ಟು 208 ಸೈಕಲ್ಸ್ ಎವ್ರಿ ಡೇ 10 ಕಿಲೋಮೀಟರ್ ಮಿನಿಮಮ್ ಯೂಸ್ ಮಾಡಿದ್ದಾರೆ. ಅಷ್ಟ್ ಮಾಡಿದಂದ್ರೆ ಇಷ್ಟೆಲ್ಲ ಸೇವ್ ಮಾಡಿರೋದು ಸರ್. ಒಬ್ರು ಇಷ್ಟೆಲ್ಲ ಚೇಂಜಸ್ ಮಾಡಬಹುದು. ಸಿಂಗಲ್ ಒನ್ ಇಯರ್ ಇದು ಕ್ಯಾಲ್ಕುಲೇಷನ್, ಸಿಂಗಲ್ ಪರ್ಸನ್ ಕ್ಯಾನ್ ಆಲ್ಸೋ ಮೇಕ್ ಅ ಡಿಫರೆನ್ಸ್ ಸರ್. ಈಗ ಈ ಕ್ಯಾಲ್ಕುಲೇಷನ್ಸ್ ಮಾಡಿ ನಾವು ಏನ್ ಇದ್ ಮಾಡ್ತಾ ಇದೆ ಅಂದ್ರೆ, ಸ್ಟಾರ್ಟ್ ಯೂಸಿಂಗ್ ಎಕೋ ಫ್ರೆಂಡ್ಲಿ ಪ್ರಾಡಕ್ಟ್ಸ್. ಎಲೆಕ್ಟ್ರಿಕ್ ಸೈಕಲ್ ಇರ್ಬೋದು, ನಾರ್ಮಲ್ ಸೈಕಲ್ ಇರ್ಬೋದು. ಈ ತರ ನೀವು ಪ್ರಾಡಕ್ಟ್ ಯೂಸ್ ಮಾಡ್ತಾರೆ ಅಂದ್ರೆ ನಮ್ಗೆ ಬೆನಿಫಿಟ್ ಆಗುತ್ತೆ. ಎಕನಾಮಿಕಲಿ ಬೆನಿಫಿಟ್ ಆಗ್ಬೋದು, ನಮ್ಗೆ ಎನ್ವೈರನ್ಮೆಂಟಲಿ ಬೆನಿಫಿಟ್ ಆಗ್ಬೋದು, ಫೈನಾನ್ಷಿಯಲಿ ಬೆನಿಫಿಟ್ ಆಗ್ಬೋದು, ಹೆಲ್ತ್ ವೈಸ್ ತುಂಬಾ ಬೆನಿಫಿಟ್ಸ್ ಆಗ್ಬೋದು. ಸೊ ಈ ಬೆನಿಫಿಟ್ಸ್ ನಿಮ್ಗೆ ಸಿಗುತ್ತೆ ಸರ್. ಜೊತೆಯಲ್ಲಿ Jan 26th ನಾವು ಇದು ಸೆಲಿಬ್ರೇಟ್ ಮಾಡ್ತಾ ಇದೀನಿ. ನಾವು ಅಚೀವ್ಮೆಂಟ್ಸ್ ಮಾಡಿರೋದಕ್ಕೆ ನಾವು ಸೆಲಿಬ್ರೇಟ್ ಮಾಡ್ತಾ ಇದೀನಿ. ಸೊ Jan 26th ರೈಡ್ ಇರುತ್ತೆ. ನಿಮ್ ವ್ಯೂವರ್ಸ್ ಈ ರೈಡ್ ಜಾಯಿನ್ ಮಾಡ್ಬೋದು. ಕಮೆಂಟ್ಸ್ ಅಲ್ಲಿ ನಾವು ಇಂಟ್ರೆಸ್ಟೆಡ್ ಅಂತ ಹಾಕಿ ನಾವು ಲಿಂಕ್ ಕಳಿಸ್ತೀನಿ. ಆ ಲಿಂಕ್ ಥ್ರೂ ನಾವು ಅದು ರೈಡ್ ಜಾಯಿನ್ ಮಾಡ್ಬೋದು. ಓಕೆ ಸರ್, ಥ್ಯಾಂಕ್ ಯು. ಓಕೆ.